ಜಾಮೀನು ಸುಲಭದ ಮಾತಲ್ಲ, ಬೇಲ್ ಸಿಗೋದು ಕಷ್ಟ ಅಂತ ದರ್ಶನ್ಗೆ ಗೊತ್ತಾಯ್ತಾ ಅನ್ನೋದು ಪ್ರಶ್ನೆ. ಹಾಗಾಗಿ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ. ಶನಿವಾರ ಅವ್ರ ಪರ ವಕೀಲರು ಹೇಳಿದ್ರು ಇಲ್ಲ ಸೋಮವಾರಕ್ಕೆ ನಾವು ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಂತ. ಬಟ್ ಇಲ್ಲಿ ತನಕ ಯಾಕೆ ಆಗಿಲ್ಲ ಅನ್ನೋದೇ ಪ್ರಶ್ನೆ. ಜೈಲು ಸೇರಿ ವಾರವಾದ್ರೂ ಕೂಡ ಇನ್ನೂ ಸಲ್ಲಿಕೆ ಆಗಿಲ್ಲ ಜಾಮೀನು ಅರ್ಜಿ. 17 ಆರೋಪಿಗಳ ಪೈಕಿ ಯಾರ ಜಾಮೀನಿಗೂ ಕೂಡ ಇಲ್ಲಿ ತನಕ ಅರ್ಜಿ ಸಲ್ಲಿಕೆ ಆಗಿಲ್ಲ. ಕಳೆದ ಶನಿವಾರವೇ ಜೈಲು ಸೇರಿದ್ದಾರೆ ನಟ ದರ್ಶನ್. ಪ್ರಬಲ ಸಾಕ್ಷ್ಯಗಳನ್ನ ಈ ಕಡೆ ಪೊಲೀಸರು ಕೂಡ ಸಂಗ್ರಹಿಸಿದ್ದಾರೆ. ಸ್ಟ್ರಾಂಗ್ ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಟ ದರ್ಶನ್ ಅವ್ರಿಗೆ ಈ ಕೊಲೆ ಪ್ರಕರಣದಿಂದ ಅಷ್ಟು ಬೇಗ ರಿಲೀಫ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸುಮ್ಮನೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದು ಮತ್ತೆ ಹಿನ್ನಡೆ ಆಗೋದು, ಅಲ್ಲಿ ಸಮಸ್ಯೆ ಆಗೋದು ಬೇಡ ಅಂತ ಡಿಲೇ ಆಗ್ತಾ ಇದೆಯಾ ಇಲ್ಲಿ ಅನ್ನೋದು ಪ್ರಶ್ನೆ. ಓಕೆ, ನಾಗರಾಜ್ ನಮ್ಮೊಂದಿಗೆ ಇದೀಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಮೊನ್ನೆ ಸಾಟರ್ಡೆ ಹೇಳ್ತಾ ಇದ್ರು ನಾವು ಬೇಲ್ ಅರ್ಜಿ ಹಾಕ್ತೀವಿ ಅಂತೇಳಿ, ಸೋಮವಾರ ಹಾಕ್ತೀವಿ ಅಂತೇಳಿ. ಬಟ್ ಇವತ್ತು ಶುಕ್ರವಾರ ಬೇಲ್ ಅರ್ಜಿ. ಆಮೇಲೆ ಸುನಿಲ್ ಎಲ್ಲ ಹೇಳ್ತಾ ಇದ್ರು, ನಮ್ಮ ಕ್ರೈಮ್ ಬ್ಯೂರೋ ರಿಪೋರ್ಟರ್, ಅಂದರೆ ಬೇಲ್ ಅರ್ಜಿ ಸಿಗೋದು ಸಾಧ್ಯ ಇಲ್ಲ, ಜಾಮೀನು ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಾಕಿಲ್ಲ? ಒಂದು, ಹಾಕಲ್ವಾ? 2, ಹಾಕಿದರೆ ಏನು ಉಪಯೋಗ ಇಲ್ವಾ? 3. ಜಯಪ್ರಕಾಶ್ ಶೆಟ್ಟಿ, ಏನು ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು, 1 ವಾರ ಆದರೂ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದರೆ ದರ್ಶನ್ಗೆ ಭಾಳ ಸ್ಪಷ್ಟವಾಗಿ ಅವರ ವಕೀಲರ ತಂಡ ಮತ್ತು ಏನು ಅವರ ಆಪ್ತ ಬಳಗ ಇದೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕೇಸ್ನಲ್ಲಿ ಹೊರಗಡೆ ಬರೋದು ಅಷ್ಟು ಸುಲಭ ಇಲ್ಲ ಅಂತಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಅವ್ರ ಮೇಲೆ ಬಿದ್ದಿರ್ತಕ್ಕಂಥ ಸೆಕ್ಷನ್ಗಳೇನಿದ್ದಾವೆ ಇದು ಎಲ್ಲವೂ, ಇದರಲ್ಲಿ 3-4 ಸೆಕ್ಷನ್ಗಳು ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ಹೊಂದಿರೋದ್ರಿಂದ ಸದ್ಯಕ್ಕೆ ಚಾರ್ಜ್ ಶೀಟ್ ಆಗೋವರೆಗೂ ಜಾಮೀನು ಸಿಗಲ್ಲ ಅನ್ನೋ ಒಂದು ವಿಚಾರ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದು. ಅದರಲ್ಲೂ ಮರ್ಡರ್ ಕೇಸನ್ನು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿ ಅದನ್ನು ಸಾಕ್ಷ್ಯನಾಶಕ್ಕೆ ಒಂದು ರೋ ಅಲ್ಲಿ ಫಸ್ಟು ಕಿಡ್ನಾಪ್ ಮಾಡ್ತಾರೆ, ಆಮೇಲೆ ಮರ್ಡರ್ ಮಾಡ್ತಾರೆ, ತೆಗೆದುಕೊಂಡೋಗಿ ಅದನ್ನು ಸಾಕ್ಷ್ಯ ಬಾಡಿನ ಡಿಸ್ಪೋಸ್ ಮಾಡಿ ಸಾಕ್ಷ್ಯನ ನಾಶ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈ ಮೂರು ಸೆಕ್ಷನ್ಗಳಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಇರೋದ್ರಿಂದ ಆತನಿಗೆ ಸದ್ಯಕ್ಕೆ ಜಾಮೀನು ಸಿಗೋ ಸಾಧ್ಯತೆ ತೀರಾ ಕಡಿಮೆ. ಇದನ್ನು ಹಿರಿಯ ವಕೀಲರು ಸಹ ಏನು ಅವರ ಕೇಸನ್ನು ಟೇಕಪ್ ಮಾಡಿದ್ದಾರೆ ಅವರು ಕೂಡ ಅವರ ಆಪ್ತ ವಲಯದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು, ಈ ಒಂದು ಅಷ್ಟು ಸುಲಭ ಇಲ್ಲ ಈ ಒಂದು ಪ್ರಕರಣದಲ್ಲಿ ಜಾಮೀನು ತೆಗೆದುಕೊಳ್ಳೋದು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಈಗ ಏನು FIR ಮೇಲೆ ಬೇಲಾಗೆ ಅರ್ಜಿ ಹಾಕಿದ್ರೆ ಜಾಮೀನು ಸಿಗಲ್ಲ, ಹೀಗಾಗಿ ಬೇಲ್ ಅರ್ಜಿ ಹಾಕೋದು ಸದ್ಯದ ಮಟ್ಟಿಗೆ ಬೇಡ ಅಂತೇಳಿ ಚರ್ಚೆ ಆಗಿರಬೇಕು. ಒಂದು, ಎರಡನೇದಾಗಿ ಒಂದು ವೇಳೆ ಏನು ಈಗಲೇ ಒಂದು ಬೇಲನ್ನು ರಿಜೆಕ್ಟ್ ಮಾಡಿಕೊಂಡು ಹೈಕೋರ್ಟ್ವರೆಗೂ ಹೋಗಿ ಅದು ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆದರೆ ನೆಕ್ಸ್ಟ್ ಇಲ್ಲೇ ಜಾಮೀನಿಗೆ ಅರ್ಜಿ ಹಾಕುವಂಥ ಒಂದು ಆಪ್ಷನನ್ನು ಕಳ್ಕೊಂಡಿರ್ತಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ. ಸೊ ಹೀಗಾಗಿ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಈಗ ಅವರು ಬೇಲ್ ಅರ್ಜಿ ಸಲ್ಲಿಸ್ಬೋದು, ಇಲ್ಲ ಅಂತಲ್ಲ, ಆದರೆ ಸಿಗೋದಿಲ್ಲ ಅಷ್ಟು ಸುಲಭದಲ್ಲಿ, ಯಾಕಂದರೆ ಅಷ್ಟು ಪ್ರಬಲವಾಗಿದೆ ಕೆಲವು ಸಾಕ್ಷ್ಯಗಳು ಅಂತೇಳಿ. ನೀವು ಹಾಕಿದ ನಂತರ ಇಲ್ಲಿ ಸಿಗದೆ ಇದ್ದಾಗ ಹೈಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಈ ಆರಂಭದಲ್ಲೇ ಈಗ ಬಿಸಿ ಇರುತ್ತೆ ಇದ್ರದ್ದು ಕಾವು ಏನಪ್ಪ ಅಂತೇಳಿ ಹೈಕೋರ್ಟ್ ರಿಜೆಕ್ಟ್ ಮಾಡಿಬಿಡ್ತು ಅಂತ ಹೇಳ್ಕೊಳ್ಳಿ, ಆಮೇಲೆ ನಿಮ್ಮ ಕಿರಿಕಿರಿ ಮತ್ತೆ ಹೋಗೋದಕ್ಕೆ ಭಾಳ ಕಷ್ಟ ಆಗ್ಬಿಡ್ತದೆ. ಹಾಗಾಗಿ ಎಲ್ಲ ಸ್ವಲ್ಪ ತಂಡ ಆಗಲಿ, ಆಮೇಲೆ ಒಂದು ಗೊತ್ತಲ್ಲ ಸ್ವಲ್ಪ ಕೇಸ ಒಂದು ಸ್ವಲ್ಪ ತೀವ್ರತೆ ಸರಿ ಕರೆಕ್ಟ್ ತೀವ್ರತೆ ಕಡಿಮೆ ಆದಾಗ ಒಂದು ಮನಸ್ಸು ಮಾಡುವ ಅಂತೇಳಿ. ವೀಕ್ಷಕರು, ಇದರ ನಡುವೆ ಇನ್ನೊಂದು ಸುದ್ದಿ ಏನಪ್ಪ ಅಂತಂದರೆ, ಈ 14 ಸಿನಿಮಾಗಳಿಗೆ ಒಪ್ಪಿಕೊಂಡಿದ್ರಂತೆ ದರ್ಶನ್. ಎಲ್ಲ ಸಿನಿಮಾಗಳು ಕೂಡ ಅವರೊಂದು ಆರಂಭದಲ್ಲಿ ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತಾರೆ 3 ಕೋಟಿ ತನಕ ತಗೋತಾರೆ, 1 ಕೋಟಿಯಿಂದ 3 ಕೋಟಿ ತನಕ ಅಡ್ವಾನ್ಸ್ ಕೊಡಿ. ಆಮೇಲೆ ದರ್ಶನ್ ಒಂದು ಸ್ಟೈಲ್ ಇದೆ, ಅವರೇ ಹೇಳಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ, ನೋಡಿ ಒಮ್ಮೆ ಕೊಟ್ಟ ನಂತರ ವಾಪಸ್ ತಗೊಳ್ಳಂಗಿಲ್ಲ, ಇದು ತಿಮ್ಮಪ್ಪನ ಹುಣ್ಣಿಗೆ ಹಾಕದಂಗೆ ಅಂತೇಳಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದರು. ಬಟ್ ನಿಮಗೆ ದರ್ಶನ್ ಕಾಲ್ ಶೀಟ್ ಸಿಗೋದೇ ದೊಡ್ಡ ವಿಚಾರ. 70 ದಿವಸ ಒಂದು ಕಾಲ್ ಶೀಟ್ ಕೊಡ್ತಾರೆ, ಸಿನಿಮಾ ಮುಗಿಸ್ಬಿಡ್ಬೇಕು ನೀವೆಲ್ಲ ವ್ಯವಸ್ಥೆ ಮಾಡಿ. ಆಮೇಲೆ 2-3 ಸಾಂಗ್ ಸ್ವಿಟ್ಜರ್ಲ್ಯಾಂಡ್ ಅಂತೆಲ್ಲ ಅವ್ರದ್ದೆಲ್ಲ ಡಿಮಾಂಡ್ ಇರುತ್ತೆ, ಅವರ ಡಿಮಾಂಡ್ಗಳನ್ನು ಪಾಲಿಸಬೇಕಾಗತ್ತೆ. 22 ಕೋಟಿ ಒಂದು ಸಿನಿಮಾಗೆ ಚಾರ್ಜ್ ಮಾಡ್ತಾರೆ. ಈ 22 ಕೋಟಿ ಸಿನಿಮಾ ದುಡ್ಡು ಬರುತ್ತಾ ಅಂತ ನೀವು ಕೇಳ್ಬೋದು. ದರ್ಶನ್ ಹೇಗೆ ಅಂತಂದರೆ, ತಮಿಳ್ನಾಡಲ್ಲಿ ರಜನಿಕಾಂತ್ ಇದ್ದಂಗೆ ಕನ್ನಡಕ್ಕೆ ನೀವೊಂದು ಸಹಿ ಹಾಕಿದ ತಕ್ಷಣ ಪಿಕ್ಚರ್ ಸೇಲ್ ಆಗಿಬಿಡ್ತದೆ. ಯಾವುದಕ್ಕೆ? ಸ್ಯಾಟಲೈಟ್ ಸೇಲ್ ಆಗಿಬಿಡ್ತದೆ. ಏನು 22 ಕೋಟಿ ಇದೆ, ಈ ಡೆವಿಲ್ಗೆ 22 ಕೋಟಿ ಅಂತೇಳಿ, ಆದರೆ ಮಿನಿಮಮ್ 15 ಕೋಟಿಗಂತೂ ಅವರ ಪಿಕ್ಚರ್ ಸಹಿ ಮಾಡಿದ ದಿವಸ ಸೇಲ್ ಆಗ್ತಾ ಇತ್ತು. ಇವತ್ತು ಸಹಿ ಹಾಕಿದ್ರು ಇಟ್ಕೊಳ್ಳಿ, ಒಂದು ಸ್ಯಾಟಲೈಟ್ ತೊಗೊಂಡ್ಬಿಡ್ತು.
22 ಕೋಟಿನೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ನಿಮಗೆ OTT ಬರುತ್ತೆ, ಡಬ್ಬಿಂಗ್ ಬರುತ್ತೆ, ತಮಿಳ್ ಡಬ್ಬಿಂಗು, ತೆಲುಗು ಡಬ್ಬಿಂಗು, ಹಿಂದಿ ಡಬ್ಬಿಂಗ್, ಯಾವ್ಯಾವ್ದು ಪಿಕ್ಚರ್ ಹಿಂದಿ ಸಿನಿಮಾಗಳನ್ನ ನೋಡ್ತಾ ಇರಬೇಕಾದ್ರೆ ಟಿ ವಿಯಲ್ಲಿ ದರ್ಶನ್ ಸಿನಿಮಾ ಬರ್ತಾ ಇರುತ್ತೆ, ಹಿಂದಿ ಡೈಲಾಗ್ ಹೊಡ್ಕೊಂಡು ಹೀಗೆಲ್ಲ ಬರ್ತಾ ಇರುತ್ತೆ. ಆದರೆ 14 ಸಿನಿಮಾದ ಪ್ರೊಡ್ಯೂಸರ್ಗಳಿಗೆ ಭಯ ಶುರುವಾಗಿದೆ, ನಂಬರ್ 1. ಎರಡನೇದು, ಕೆಲವು ನಟಿಮಣಿಯರು ಹೇಳ್ತಾ ಇದ್ರಲ್ಲ, ರೇಣುಕಾ ಸ್ವಾಮಿ ನಮಗೂ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾ ಇದ್ರು. ಈಗ ಅವ್ರಿಗೆ ಡವ ಶುರುವಾಗಿದೆ. ಅವ್ರನ್ನೆಲ್ಲ ಬನ್ನಿ ಒಬ್ಬೊಬ್ಬರೇ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಅದೆಲ್ಲ ಏನೆಲ್ಲ ಕಳಿಸ್ತಾನೆ ತೋರಿಸಿಂದ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಕಡೆ ನಿರ್ಮಾಪಕರಿಗೆ ಮತ್ತೊಂದು ಯಾರಿಗೆಲ್ಲ ಮೆಸೇಜ್ ಬಂದಿದೆ ಅಂತ ಅವರವರು ಹೇಳ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಡವ ಶುರುವಾಗಿದೆ ಅಂತ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಟ ದರ್ಶನ್ ಸಿನಿಮಾ ನಿರ್ಮಾಪಕರಿಗೆ ಡಬ. ಸಿನಿಮಾ ಜಾಹೀರಾತು ಕಂಪನಿಗಳಿಗೆ ತಲೆಬಿಸಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸ ಅನುಭವಿಸುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ನಂಬಿ ಕೋಟ್ಯಾಂತರ ರೂಪಾಯಿ ಹಣ ಹೂಡಿಕೆ ಮಾಡಿದವರಿಗೆ ಡಬ ಶುರುವಾಗಿದೆ. ಸದ್ಯ ನಿರ್ಮಾಣ ಹಂತದಲ್ಲಿರುವ ಡೆವಿಲ್ ಸಿನಿಮಾ ಸೇರಿದಂತೆ ಅನೇಕ ಚಿತ್ರಗಳಿಗೆ ದರ್ಶನ್ ಸಹಿ ಮಾಡಿದ್ದು, ಇದೀಗ ನಿರ್ಮಾಪಕರು ವಿತರಕರಿಗೆ ಫುಲ್ ಟೆನ್ಷನ್ ಹೆಚ್ಚಾಗಿದೆ. ಡೆವಿಲ್ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಸಿನಿಮಾ ಸಂಪೂರ್ಣವಾಗಿ ಮುಗಿಯಬೇಕೆಂದರೆ ದರ್ಶನ್ ಹೊರಗಡೆ ಬರಬೇಕು. ಅನೇಕ ನಿರ್ಮಾಪಕರು ಇದೀಗ ವಕೀಲರ ಸಂಪರ್ಕಿಸುತ್ತಿದ್ದಾರೆ. ಅಂಧಕಾರದಲ್ಲಿ ಕಾಟೇರ. ನಟ ದರ್ಶನ್ ಜೈಲಿಗೆ, ನಿರ್ಮಾಪಕರು ವಿತರಕರಿಗೆ ಡಬ. ದರ್ಶನ್ ನಂಬಿ ಹೂಡಿಕೆ ಮಾಡಿದವರಿಗೆ ಬಂಡವಾಳದ ಭಯ. ಕರ್ನಾಟಕ ಅಲ್ಲದೆ ಆಂಧ್ರದಿಂದಲೂ ವಕೀಲರಿಗೆ ಕರೆಗಳು. ದರ್ಶನ್ ಹೊರಗಡೆ ಕರೆಸಿಕೊಳ್ಳಿ ಎಂದು ನಿರ್ಮಾಪಕರ ದುಂಬಾಲು. ಸಿನಿಮಾ ಜಾಹೀರಾತು ಕಂಪನಿಗಳಿಗೂ ತಪ್ಪದ ತಲೆಬಿಸಿ. ತನಗೂ ಮೆಸೇಜ್ ಮಾಡಿದ್ದ ಎಂದ ನಟಿಯರಿಗೆ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಗ್ಯಾಂಗ್ ಅಷ್ಟೇ ಅಲ್ಲ, ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ದ ಎಂದವರಿಗೂ ತನಿಖೆ ಬಿಸಿ ತಟ್ಟುತ್ತಿದೆ. ಇತ್ತೀಚೆಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ತನಗೂ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಎಂದಿದ್ದ ನಟಿಯರಾದ ಸೋನುಗೌಡ, ನಟಿ ಚಿತ್ರಾಲ್ ರಂಗಸ್ವಾಮಿಗೂ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಕಿಪೀಡಿಯಾ ಕೂಡ ಮರ್ಡರ್ ಆಫ್ ರೇಣುಕಾಸ್ವಾಮಿ ಹೆಸರಿನಲ್ಲಿ ಪೇಜ್ ಓಪನ್ ಮಾಡಿದೆ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಿದ್ದು, ಇದರಿಂದ ಶಾಕ್ ಹಾಗೂ ಹಲ್ಲೆ ನಡೆಸಿ ಕೊಲೆಯಾಗಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ. ಸಾಮಾನ್ಯನ ಕೊಲೆ ಪ್ರಕರಣದಲ್ಲಿ ವಿಕಿಪೀಡಿಯಾದಲ್ಲಿ ಬಂದಿರೋದು ವಿಶೇಷವಾಗಿದೆ. ಅಜಯ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.